ಇದು ನೋಡ್ತಿದ್ದೀರ ರೆಡಿಮೇಡ್ ಫುಡ್ ಇದೆ. 50 kgಗೆ 1650 ರೂಪಾಯಿ. ಇದು ತಿನ್ನಿಸ್ಕೊಡಂಗಿಲ್ಲ ಇವೆಲ್ಲ. ಅದನ್ನು ಫುಲ್ ಡ್ರೈ ಆಗಿತ್ತು. ನಿನ್ನೆ ಸ್ವಲ್ಪ ನೀರು ಬಿಟ್ಟಿದೆ. ಅವನು ಸ್ಟೆಫಿ ಫುಲ್ ಆ್ಯಕ್ಟಿವ್ ಆದ. ಇವಾಗ ಹೈಡ್ರೋಫೋನಿಕ್ಸ್ ಮಾಡೋಣ. ಹೈಡ್ರೋಫೋನಿಕ್ಸ್ ಮಾಡೋಕ್ಕಂತ ಗೊಂಜಾಳ ತರ್ತಿದ್ದೆ. ಏನಪ್ಪ ಅಂತಂದ್ರೆ ಹೈಡ್ರೋಫೋನಿಕ್ಸ್ ಮಾಡೋದ್ರಿಂದ ಏನು ಅನುಕೂಲಪ್ಪ ಅಂತಂತಂದ್ರೆ ಕೋಳಿಗಳು ಭಾಳ ಇಷ್ಟಪಟ್ಟು ತಿಂತಾವೆ. ನಮ್ಮ ಅಂಬಾರಿಗೆ ಪೆಟ್ರೋಲ್ ಹಾಕಿ ಸಹಿತ ನೀವೇನಾದರೂ ನಿಮ್ಮ ಗಾಡಿಗೆ ಎಮಿಷನ್ ಟೆಸ್ಟಿಂಗ್ ಮಾಡ್ತಿಲ್ಲ ಅಂದರೆ ಎಮಿಷನ್ ಟೆಸ್ಟಿಂಗ್ ಮಾಡಿದ್ರಿ. ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲೂ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ದೆ. ಹಾಗಿದ್ರೆ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ. ನಾವು ಇವಾಗ ನಮ್ಮ ಕೋಳಿಗಳಿಗೆ ಫುಡ್ ಹಾಕಕ್ಕೆ ಹೋಗೋಣ. ನೋಡ್ರಿ, ಬಂದೇ ಬಿಡ್ತಾನೆ ಹಂಗೆ. ನೋಡೋಣ, ಎಲ್ಲ ಪ್ರಾಪರಾಗಿ ಎಲ್ಲ ಕರೆಕ್ಟಾಗಿದೆ, ಏನೂ ತೊಂದರೆ ಇಲ್ಲ. ನೀರಿದೆ, ಸ್ವಲ್ಪ ನಿನ್ನೆ ಹಾಕಿದ ಕಾಳುಗಳೂ ಇದೆ. ಇವಾಗ ಅದಕ್ಕೆ ಸ್ವಲ್ಪ ಫುಡ್ ಹಾಕಿಬಿಡೋಣ. ಇದು ನೋಡ್ತಿದ್ದೀರ ರೆಡಿಮೇಡ್ ಫುಡ್ ಇದೆ. 50 kgಗೆ 1650 ರೂಪಾಯಿ. ನೋಡ್ತಿದ್ರಿ ಫುಡ್ ಎಲ್ಲ ಹಾಕೈತೆ. ಇಷ್ಟು ಇಷ್ಟಪಟ್ಟು ತಿಂತ ನೋಡ್ರಿ. ಇದನ್ನ ಇದೇನು ಇರ್ತೈತಿಲ್ಲ, ಈ ಫುಡ್ ಬ್ಯಾಲೆನ್ಸ್ಡ್ ಫುಡ್ ಇರ್ತೈತಿ. ಬ್ಯಾಲೆನ್ಸ್ಡ್ ಡಯಟ್ ಅಂತಾರಲ್ಲ, ಆ ಥರ ಇರ್ತೈತಿ. ಅದಾದ್ಮೇಲೆ ಇದಕ್ಕೆ ಹಾಕಿಬಿಡೋಣ. ಅದು ಫುಡ್ ಹಾಕೋ ಉದ್ದೇಶ ಏನಪ್ಪ ಅಂತಂತಂದ್ರೆ ಕೋಳಿಗಳೆಲ್ಲ ಹೆಲ್ದಿ ಇರ್ತಾವೆ ಮತ್ತು ಮೊಟ್ಟೆ ಪ್ರೊಡಕ್ಷನ್ ಏನಿದೆಯಲ್ಲ ಚೆನ್ನಾಗಿರ್ತೈತಿ, ಕಡಿಮೆ ಇರೋಂಗಿಲ್ಲ, ಇನ್ಕ್ರೀಸ್ ಆಗ್ತೈತಿ ಮೊಟ್ಟೆ ಪ್ರೊಡಕ್ಷನ್ ಅಂತ. ಆಮೇಲೆ ವೇಟ್ ಗೇನಿಂಗು ಚೆನ್ನಾಗಿರ್ತೈತಿ. ಆಮೇಲೆ ಹೆಲ್ದಿಯಾಗಿ ಮೇಂಟೈನ್ ಮಾಡ್ಬೋದು. ಇಲ್ಲ ಹೊರಗಡೆ ಬಿಟ್ಟು ಸಾಕೋದ್ರಿಂದ ಏನಾಕೈತಿ ಅಂತಂದ್ರೆ ಎಲ್ಲ ಬ್ಯಾಲೆನ್ಸ್ಡ್ ಫುಡ್ ಸಿಗೋಂಗಿಲ್ಲ, ಅಂತಂದರೆ ಎಲ್ಲನೂ ಕರೆಕ್ಟಾಗಿ ಪ್ರಾಪರ್ ಸಿಗೋಂಗಿಲ್ಲ. ಅದಕ್ಕೋಸ್ಕರ ನಾವು ಆರ್ಟಿಫಿಷಿಯಲ್ ಫುಡ್ ಕೊಡೋದು. ಬಟ್ ಸಣ್ಣ ಪ್ರಮಾಣದಲ್ಲಿ ಆದ್ರೆ ನಡೀತೈತಿ, ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ ಇದು. ಯಾಕಂದರೆ ಎಗ್ ಪ್ರೊಡಕ್ಷನ್ ರೇಟು ಭಾಳ ಕಡಿಮೆ ಇರ್ತೈತಿ. ನಿನ್ನೆ ವಾಟ್ರ್ ಹಾಕಿದ್ವಿ, ವಾಟ್ರ್ ಏನು ಕಡಿಮೆ ಆಗಿಲ್ಲ. ಅದು ಯಾಕೋ ತಿನ್ನತ್ತಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿದೆ. ಇದು ತಿನ್ನಿಸ್ಕೊಡಂಗಿಲ್ಲ ಇವೆಲ್ಲ. ಸ್ವಲ್ಪ ಕರೆಕ್ಟ್ ಹಾಕಿಬಿಡೋಣ. ಆವಾಗಲೇ ಓಪನ್ ಮಾಡಿದ್ವಿ. ಪ್ರಾಪರಾಗಿ ಹಾಕಿ ಆಯ್ತಾ. ನಾವು ಇವಾಗ ಹೊರಡೋಣ ಇಲ್ಲಿದ್ದ. ಇವಾಗ ಸ್ವಲ್ಪ ಗೊಳಲಿನ ಮೇಲೆ ಕೆಳಗೆ ಮಾಡೋಣ ಅಂತ. ಈ ಥರ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ಮೇಲೆ ಕೆಳಗೆ ಆಗ್ತೈತೆ. ಆಲ್ಮೋಸ್ಟ್ ಆಲ್ ಎಲ್ಲ ಆಯ್ತು. ಕೋಳಿಗಳಿಗೆ ಊಟ ಹಾಕೈತೆ, ನೀರನ್ನು ಚೆಕ್ ಮಾಡೈತೆ. ಇವತ್ತಿನ ಮಾರ್ನಿಂಗ್ ಶೆಡ್ಯೂಲ್ ಮುಗಿತು. ನಾವಿವಾಗ ಹೊರಡೋಣ.
ಇವತ್ತೇನೆ ಡೈರೆಕ್ಟ್ ಅಲ್ಲಿ ಬಂದುಬಿಟ್ಟೈತಿ. ಹೆಂಗೆ ಕದ ಹಾಕ್ಬೇಕು ನೋಡ್ರಿ, ಅಂದರೂ ಹಾಕಿದ ಹಿಂಗೆ ನೋಡೋಣ. ಗಾರ್ಡನ್ ಫುಲ್ ಡ್ರೈ ಆಗಿತ್ತು. ನಿನ್ನೆ ಸ್ವಲ್ಪ ನೀರು ಬಿಟ್ಟಿದೆ, ನೀರು ಬಿಟ್ಟಿಂದ ಚೆನ್ನಾಗಿದೆ. ನಿಂಬೆ ಗಿಡ ತುಂಬ ನಿಂಬೆ ಹಣ್ಣಿದ್ದಾವೆ. ಅವನು ಸ್ಟೆಫಿ ಫುಲ್ ಆ್ಯಕ್ಟಿವ್ ಅದನ್ನ, ಭಾಳ ಅಗ್ರೆಸಿವ್ ಅದ ಮಾತ್ರ. ಆಲ್ಮೋಸ್ಟ್ ಆಲ್ ಇವಾಗ ಕೋಳಿಗಳಿಗೆ ಊಟ ಹಾಕೋದು, ನೀರು ಹಾಕೋದೆಲ್ಲ ಮುಗಿತ. ನಮ್ಮದು ಇವಾಗ ಹೈಡ್ರೋಫೋನಿಕ್ಸ್ ಇದೆಯಲ್ಲ, ಹೈಡ್ರೋಫೋನಿಕ್ಸ್ ಮಾಡಬೇಕಾ. ಇವಾಗ ಕಾಳುಗಳನ್ನ ರೆಡಿ ಮಾಡ್ಕೊಂಡೆಲ್ಲ ರೆಡಿ ಮಾಡಿಕೊಂಡು ಹೈಡ್ರೋಫೋನಿಕ್ಸ್ ಟ್ರೇ ಒಳಗಡೆ ಹಾಕೋಣ ಅಂತ. ಕೋಳಿಗಳಿಗೆ ನಾವು ಫುಡ್ಡೇ ಹಾಕಿ ಆಯಿತಾ. ಇವಾಗ ಹೈಡ್ರೋಫೋನಿಕ್ಸ್ ಮಾಡೋಣ. ಹೈಡ್ರೋಫೋನಿಕ್ಸ್ ಮಾಡೋಕ್ಕಂತ ಗೊಂಜಾಳ ತರಿಸಿದ್ದೆ. ಇವಾಗ ಗೊಂಜಾಳನ್ನ ನೀರು ಹಾಕಿ ನೆನಕ್ಕೆ ಹಾಕೋಣ ಬನ್ರಿ. ಹಾಕಿದ್ರೆ ಇದೇನಿದೆ, ಇದು ಗೊಂಜಾಳ. ಏನಪ್ಪ ಅಂತಂದ್ರೆ ಹೈಡ್ರೋಫೋನಿಕ್ಸ್ ಮಾಡೋದ್ರಿಂದ ಏನು ಅನುಕೂಲಪ್ಪ ಅಂತಂತಂದ್ರೆ ಕೋಳಿಗಳು ಭಾಳ ಇಷ್ಟಪಟ್ಟು ತಿಂತಾವೆ. ಇದ್ರ ಜೊತೆ ನಾನು ಅಜೋಲಾ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀನಿ. ಅಜೋಲಾ ನಾನು ಮಾಡ್ತೀನಿ, ವೆರಿ ಸೂನ್ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಆ ಮೆಶ್ ಕಟ್ಟೋದಿದೆ, ನಮ್ಗೆ ಬಾಳೆ ಗಿಡ ಗೊನೆ ಬಿಡ್ತಾ ಇದೆ, ಅದಕ್ಕೋಸ್ಕರ ಕಟ್ ಮಾಡಬಾರ್ದು ಅಂತ ನಾನು ಇನ್ನೂ ಮೆಶ್ ಹಾಕಿಲ್ಲ. ಸರಿಯದ್ರಲ್ಲಿ ನಾನು ಮೆಶ್ ಹಾಕ್ತೀನಿ. ಮೆಶ್ ಹಾಕಿದಾದ್ಮೇಲೆ ಅಜೋಲಾ ಬ್ಯಾಗ್ ತೊಗೊಂಬಂದು ನಾನು ಹಾಕ್ತೀನಿ. ಇವಾಗ ನಾವು ಹೈಡ್ರೋಫೋನಿಕ್ಸ್ನ ರೆಡಿ ಮಾಡೋಣ ಬನ್ನಿರಿ. ಇದೇನು ಹೈಡ್ರೋಫೋನಿಕ್ಸ್ ಇದೆ ಅಲ್ರಿ, ಇದು ಇದ್ರೊಳಗಡೆ ಹಾಕೋಣ. ಇದ್ರೊಳಗೆ ಹಿಂಗೆ ಹಾಕಿ ಬಟ್ಟೆ ಕಟ್ಟಿ ಹಾಕಬೇಕು. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಜಾಳ್ಗಿ ಥರ ಇರ್ತೈತಲ್ಲ, ಆ ಥರ ಬಟ್ಟೆ ಒಳಗಡೆ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತೈತೆ. ಯಾಕಂತಂದರೆ ಡೈರೆಕ್ಟ್ ಹಾಕೋದ್ರಿಂದ ಏನಾಕೈತೆ ಅಂತಂದ್ರೆ ಯೂಸರ್ ಫ್ರೆಂಡ್ಲಿ ಇರೋಂಗಿಲ್ಲ. ಬಟ್ಟೆ ಹಾಕಿದ್ರೆ ಹಿಂಗೆ ಬಟ್ಟೆ ತಗೊಂಡು ನಾವು ಎಲ್ಲಿ ಬೇಕಲ್ಲಿ ಇಟ್ಕೋಬೋದು. ಯಾಕಂದರೆ ಆಟೋಮೆಟಿಕ್ಕಾಗಿ ನಾವು ಟ್ರೇಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು. ಇವಾಗ ನಾವು ಇದಕ್ಕೆ ಮೆಕ್ಕೆಜೋಳ ಅಂತೀರಿ, ಅದು ಗೊಂಜಾಳ ಅಂತೀರಿ, ನಾವು ಇದಕ್ಕೆ ಗೊಂಜಾಳ ಅಂತೀವಿ. ನಮ್ಮ ಬೆಂಗಳೂರು ಜನ ಆ ಕಡೆ ಎಲ್ಲ ಮೆಕ್ಕೆಜೋಳ ಅಂತಾರೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಇಡೋಣ. ಇವಾಗ ಏನಪ್ಪ ಅಂತಂದ್ರೆ ಬೆಳಗಿನ ಜಾವ ನಮ್ಮ ಸ್ಟೆಫಿನ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗಿ ನಮ್ಮ ಕೋಳಿಗಳಿಗೆ ಫುಡ್ ಮತ್ತು ನೀರನ್ನು ಹಾಕಿ ಇವಾಗ ನಾವು ಹೈಡ್ರೋಫೋನಿಕ್ಸ್ ಕಾನ್ಸೆಪ್ಟನ್ನು ರೆಡಿ ಮಾಡ್ಕೊಂಡಿದ್ದೇವೆ. ಹೈಡ್ರೋಫೋನಿಕ್ಸ್ ಎಲ್ಲ ರೆಡಿ ಮಾಡಿದ್ದು ಏನಪ್ಪ ಅಂತಂದರೆ ಇವಾಗ ಫುಲ್ ಫ್ರೆಶ್ ಆಗಿ ಬರೋಣ, ಸ್ನಾನ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ನಾಷ್ಟ ಮಾಡೋಕೆ ಹೋಗೋಣ. ಎಲ್ಲ ಕೆಲಸ ಮುಗಿದಾದ್ಮೇಲೆ ನಾವು ಸ್ನಾನ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡು ಜಸ್ಟ್ ನಾಷ್ಟ ಮಾಡಿದ್ವಿ. ಉಪ್ಪಿಟ್ಟಪ್ಪ, ಏನು ಸ್ಪೆಷಲ್ ಇಲ್ಲ. ಉಪ್ಪಿಟ್ಟು ಅವಲಕ್ಕಿ ಜಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇವಾಗ ಹೊರಗಡೆ ಹೋಗ್ತೇನೆ. ನಿನ್ನೆ ಜಸ್ಟ್ರಾಗ ಮಿಸ್ ಟ್ರಾಫಿಕ್ ಪೊಲೀಸ್ ಅವರ ಚೆಕ್ ಮಾಡಿದ್ರೆ ಎಲ್ಲ ಡಾಕ್ಯುಮೆಂಟೇಷನ್. ಜಸ್ಟ್ 2 days ಇತ್ತು ಎಮಿಷನ್ ಟೆಸ್ಟಿಂಗ್ದು, ಅದು ಎಕ್ಸ್ಪೈರ್ ಆಗ್ತಿತ್ತು. ಅದು ಸುಮ್ಮನೆ ಇವಾಗ ಎಮಿಷನ್ ಟೆಸ್ಟಿಂಗ್ ಮಾಡ್ಸ್ಕೊಂಬೋಣ. ಗ್ರೇಟ್ ಎಸ್ಕೇಪ. ನಂದು ಸುಮ್ಮನೆ ಫೈನ್ ಕೊಟ್ಟೋದಾಗಿದೆ, ಬೇಜಾರಾಕಿತ್ತು. ನಾನು ಇವಾಗ ಹೊಡ್ತಾ ಇದ್ದೀನಿ. ನಾನು ಇವಾಗ ಎಮಿಷನ್ ಟೆಸ್ಟಿಂಗ್ ಮಾಡೋಕ್ಕೆ ಹೊಡ್ತಾ ಇದ್ದೇನೆ. ನೋಡೋಣ ಎಲ್ಲಿದೆ ಅಂತೇಳಿ. ಆಲ್ಮೋಸ್ಟ್ ಆಲ್ ಈ ಏರಿಯಾದಲ್ಲಿ ಎಲ್ಲೂ ಕೇಳಿದೆ ಎಮಿಷನ್ ಟೆಸ್ಟಿಂಗ್ ಇಲ್ಲಿ ಮಾಡೋಂಗಿಲ್ಲ ಅಂತ. ರಾಯಪುರ ಬಿಟ್ಟರೆ FMC ಅಂತ. ಇವಾಗ ಅಲ್ಲಿಗೆ ಹೋಗಿ ಮಾಡ್ಸ್ಕೊಂಬರೋಣ. ಇವತ್ತು ವೆದರ್ ಏನೋ ಒಂಥರ ಡಿಫ್ರೆಂಟ್ ಇದೆ. 12:30 ಅರ್ಧ ಚಳಿ ಇದೆ, ಅರ್ಧ ಬಿಸಿಲಿದೆ. ಆಲ್ಮೋಸ್ಟ್ ನಾವಿವಾಗ ನಿಯರ್ ಟು ಮೇನ್ ರೋಡ್ ಇದ್ದೇವೆ. ನಮ್ಮ ಅಂಬಾರಿಗೆ ಪೆಟ್ರೋಲ್ ಹಾಕಿ ಸಹಿತ ನಾವು ಇವಾಗ ಆನ್ ದಿ ವೇ ಟು ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಹತ್ರ ಇದ್ದೇವೆ. ಮೆಟ್ರೋ ಆಗಿರೋದ್ರಿಂದ ಎಲ್ಲ ರಿಟೇಲರ್ಸ್ ಇಲ್ಲೇ ಬರ್ತಾರೆ ತಗೊಳಕ್ಕೆ. ಒಂಥರ ಅಡ್ವಾಂಟೇಜ್ ಆಗಿದೆ ಅಂತ ಹೇಳ್ಬೋದು. FMC ಹತ್ರ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಇದೆ ಅಂತ ಹೇಳಿದ್ರೆ ಅದನ್ನೇ ನೋಡ್ತಾ ಇದ್ದೇವೆ. ಇಲ್ಲಿ ಕಾಣಿಸ್ತಿಲ್ಲ. ಎಮಿಷನ್ ಟೆಸ್ಟಿಂಗ್ ಹತ್ರ ಬಂದ್ವಿ. ಎಮಿಷನ್ ಟೆಸ್ಟಿಂಗ್ ಮಾಡಿಸ್ತಿದ್ದೇವೆ.
ನಡೆಸಿ ಆಯಿತಾ. ಇವಾಗ ರಿಪೋರ್ಟ್ ತೊಗೊಳ್ಳೋಣ, ರಿಪೋರ್ಟ್ ತೊಗೊಂಡು ಹೊಡೋಣ ಅಲ್ಲಿಂದ. ನೀವೇನಾದರೂ ನಿಮ್ಮ ಗಾಡಿಗೆ ಎಮಿಷನ್ ಟೆಸ್ಟಿಂಗ್ ಮಾಡ್ತಿಲ್ಲ ಅಂದರೆ ಎಮಿಷನ್ ಟೆಸ್ಟಿಂಗ್ ಮಾಡಿಸ್ರಿ. ಯಾಕಪ್ಪ ಅಂತಂದ್ರೆ ಅವ್ರು ಬಿಳಿದವ್ರದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿಲ್ಲ, ಭಾಳ ಸ್ಟ್ರಿಕ್ಟಾಗಿ ಮಾಡ್ತಿದ್ದಾರೆ. ಜಸ್ಟ್ 70 ರೂಪೀಸ್ ತೊಗೊಳ್ತಾರೆ. 6 ಮಂತ್ ಡ್ಯೂರೇಷನ್ ಇರ್ತೈತೆ. ನಾನು ಎಮಿಷನ್ ಟೆಸ್ಟಿಂಗ್ ಮಾಡಿಸಿ ಆಯಿತು. ಹಲೋ, ನಮಸ್ತೆ, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. APMC ಹತ್ರ ಮೂನ್ಲೈಟ್ ಎಮಿಷನ್ ಟೆಸ್ಟಿಂಗ್ ಅಂತ ಇದೆ. ಎಲ್ಲರೂ ಬನ್ನಿ, ಗೌರ್ಮೆಂಟಿಂದ ಅಪ್ರೂವಲ್ ಇದೆ, ಎಮಿಷನ್ ಟೆಸ್ಟ್ ಮಾಡಿಕೊಡಿ. ಎಮಿಷನ್ ಟೆಸ್ಟಿಂಗ್ ಮಾಡಿಸಿದ್ದೆ, ಬಟ್ 2 ಡೇಸಲ್ಲಿ ಅದು ಮುಗಿತಾ ಬಂದಿತ್ತು. ಮೊನ್ನೆ ಪೊಲೀಸರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಂತ ಹೇಳಿದ್ರೆ, ಸರ್ ಎಕ್ಸ್ಪೈರ್ ಆಗ್ತಿದೆ ಮಾಡಿಸಿ ಅಂತ, ಅದಕ್ಕೋಸ್ಕರ ಮಾಡ್ಸಕ್ಕೆ ಬಂದೆ. ನೆಕ್ಸ್ಟ್ ನಾವು ಇವಾಗ ಮೆಡಿಕಲ್ ಶಾಪಿಗೆ ಹೋಗ್ಬೇಕಾ. ಮೆಡಿಕಲ್ ಶಾಪಲ್ಲಿ ಸ್ವಲ್ಪ ಕೆಲಸ ಇದೆ. ಮೆಡಿಸಿನ್ಸ್ ಎಲ್ಲ ತೊಗೋಬೇಕಾ. ಮೆಡಿಸಿನ್ಸ್ ಎಲ್ಲ ತೊಗೊಂಡು ಪ್ರಿಂಟ್ ತೊಗೋಬೇಕಾ. ಪ್ರಿಂಟ್ ತೊಗೊಂಡಾದ್ಮೇಲೆ ಮನೆಗೆ ಹೊರಡೋದು. ಮೆಟ್ರೋ ಒಳಗಡೆ ಯಾವಾಗಲೂ ರಶ್ ಇರ್ತೈತೆ ನೋಡ್ರಿ. ಯಾಕಂದ್ರೆ ರಿಟೇಲರ್ಸ್ ಕಂಟಿನ್ಯೂಸ್ ಬರ್ತಿರ್ತಾರೆ ಇಲ್ಲಿ. ಮೆಟ್ರೋ ಆಗಿಂದ ಭಾಳ ಜನಕ್ಕೆ ಅನುಕೂಲ ಆಗಿದೆ. ಎಲ್ಲರೂ ಬರ್ತಾರೆ. 1 ಮಂತಿಗೆ ಆಗುವಷ್ಟು ಎಲ್ಲ ಗ್ರೋಸರೀಸ್ ತೊಗೊಳ್ತಾರೆ, ತೊಗೊಂಡು ಹೊರಟೋಗ್ಬಿಡ್ತಾರೆ. ಮತ್ತು ನೆಕ್ಸ್ಟ್ ಮಂತ್ ಬರ್ತಾರೆ. ಲೊಕೇಶನ್ನು ಮಾತ್ರ ಸೆಂಟ್ರ್ ಇದೆ, ಹುಬ್ಳಿ ಧಾರವಾಡ ಇದೆ. ಚೆನ್ನಾಗಿದೆ ಒಂಥರ. ನಾವು ನವನಾಳ್ ಬಂದ್ವಿ. ಪ್ರಿಂಟ್ ತೊಗೋಬೇಕಿತ್ತ, ಅದ್ರ ಸಂಬಂಧ ಇಲ್ಲೇ ಸ್ಟಾಪ್ ಮಾಡಿದೆ. ತೊಗೊಳ್ತಿದ್ದೇವೆ. ಪ್ರಿಂಟ್ ಎಲ್ಲ ತೊಗೊಂಡಾಯ್ತಾ. ಮೆಡಿಕಲ್ ಶಾಪಿಗೆ ಹೋಗೋದು. ನಾವಿವಾಗ ನಿಯರ್ ಟು ಮೆಡಿಕಲ್ ಶಾಪ್ ಹತ್ರ ಇದ್ದೇವೆ. ತೊಗೊಂಡಾಯ್ತಾ, ನಾವು ಇವಾಗ ಹೊರಡೋಣ. ಎಮಿಷನ್ ಟೆಸ್ಟಿಂಗು ಮಾಡಿಸಾಯ್ತಾ, ಪ್ರಿಂಟು ತೊಗೊಂಡಾಯ್ತಾ, ಮತ್ತು ಮೆಡಿಕಲ್ ಶಾಪಲ್ಲಿ ಕೆಲವೊಂದು ಮೆಡಿಸಿನ್ಸ್ ತೊಗೊಳ್ದಿತ್ತು, ಅದು ತೊಗೊಂಡಾಯ್ತಾ. ಆಲ್ಮೋಸ್ಟ್ ಅಲ್ಲಿ ನವನಾರ್ಗೆ ಬಂದಿದ್ದೆಲ್ಲ ಕೆಲಸ ಮುಗಿತಾ. ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ಮರ ಇದ್ರೆ ಎಷ್ಟು ತಂಪು ಇರ್ತೈತೆ ನೋಡಿರಿ. ಇವಾಗ ಮನೆಗೆ ಹೋಗಿ ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇದೆ. ಎಡಿಟಿಂಗ್ ವರ್ಕ್ ಕಂಟಿನ್ಯೂ ಮಾಡೋಣ. ಸಣ್ಣ ಮಕ್ಕಳ ಶಾಲೆ ಇದೆ ಇಲ್ಲಿ. ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಹೋಗಿ ಬರ್ತಿದ್ದಾರೆ. ಚೆನ್ನಾಗಿದೆ ಸ್ಕೂಲ್ ಮಾತ್ರ. ನಾವು ಮನೆಗೆ ಬಂದ್ವಿ. ಅದು ಇವಾಗ ರಿಮೈನಿಂಗ್ ವರ್ಕ್ನ ಕಂಟಿನ್ಯೂ ಮಾಡೋಣ. ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಥಂಬ್ನೇಲ್ ಮತ್ತು ವಿಡಿಯೋ ಟೈಟಲ್ ಕೊಡ್ತಿತ್ತು. ನಾವು ವರ್ಕ್ನ ಮಾಡೋಣ ಇವಾಗ. ಆಲ್ಮೋಸ್ಟ್ ಅಲ್ಲೆಲ್ಲ ವರ್ಕ್ನ ಮಾಡೈತೆ. ಮೊನ್ನೆ ಒಂದು ಹಂದಿ ಫಾರ್ಮಿಗೆ ಹೋಗಿದ್ದೆ. ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ದೆ, ಯಾವ ಥರ ಇರ್ತೈತಿ, ಸಾಕಾಣಿಕೆ ಯಾವ ಥರ ಇರ್ತೈತೆ, ಇನ್ ಡೀಟೇಲಾಗಿ ವಿಡಿಯೋ ಮಾಡೋಕ್ಕಿದ್ದೆ. ಜನ ಭಾಳ ಲೈಕ್ ಮಾಡಿದ್ದಾರೆ. ಚೆನ್ನಾಗಿ ರೀಚ್ ಆಗ್ತಾಯಿದೆ. ಆಲ್ಮೋಸ್ಟ್ ಅದೇ ಥರ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೇನೆ. ಡೇ ಟು ಡೇ ಲೈಫಲ್ಲಿ ಲಾಗ್ಸ್ ಇದ್ದೇನು. ಟೈಮ್ ಇವಾಗ 2:30 ಆಗಿದೆ, ಲಂಚ್ ಟೈಮು. ನಾವು ಇವಾಗ ಊಟ ಮಾಡ್ಕೊಂಬರೋಣ. ಊಟ ಮಾಡ್ಕೊಂಬಂದು ವರ್ಕ್ನ ಕಂಟಿನ್ಯೂ ಮಾಡೋಣ.
ಜಸ್ಟ್ ನಮ್ಮದು ಊಟ ಮುಗಿತು. ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶ್ವಲ್. ಡೇ ಟು ಡೇ ಏನಿರ್ತೈತೆ ಅದೇ ಇರ್ತೈತೆ. ಪಲ್ಯ ಮಾತ್ರ ಚೇಂಜ್ ಆಗ್ತೈತೆ, ಸಾಂಬಾರು ಅಷ್ಟೇ, ರೊಟ್ಟಿ ಪಲ್ಯ ಅನ್ನ ಸಾಂಬಾರು. ಇವಾಗ ಇನ್ನೊಂದು ಸ್ವಲ್ಪ ವರ್ಕ್ ಇದೆ. ಏನಪ್ಪ ಅಂದರೆ ಪ್ರಾಡಕ್ಟ್ ಗ್ರಾಫಿಕ್ಸ್ ಅನಿಮೇಷನ್ ಮೇಲೆ ಅಪ್ಸ್ಕೇಲಿಂಗ್ ಮಾಡ್ಕೊಳ್ತಿದ್ದೀನಿ, ಅದು ನಾವು ವರ್ಕ್ ಮಾಡೋಣ. ಇವಾಗ ಸ್ವಲ್ಪ ಬ್ರ್ಯಾಂಡ್ ಪ್ರಮೋಷನ್ ಸ್ಲಾಟ್ಸ್ ಡೇಟ್ ಯಾವಾಗಿದೆ ಅನ್ನೋ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋಣ. ಇನ್ನೊಂದೇನಪ್ಪ ಅಂತಂದ್ರೆ ಬೇರೆ ಬೇರೆ ದೂರ ಊರುಗಳಿಂದ ಪ್ರಮೋಷನ್ ಬರ್ತಿದ್ದಾವೆ. ಫಾರ್ ಎನ್ ಎಕ್ಸಾಂಪಲ್ ಹಾಸನ ಆಗಿರ್ಬೋದು, ಅದಾದಮೇಲೆ ಮಂಡ್ಯ ಆಗಿರ್ಬೋದು, ಅದಾದಮೇಲೆ ಮೈಸೂರು ಆಗಿರ್ಬೋದು. ಈ ಥರ ಬೇರೆ ಬೇರೆ ಊರುಗಳಿಂದ ಬಂದಾಗ ಸ್ವಲ್ಪ ದೂರ ಆಗುತ್ತೆ. ಏನು ಮಾಡಬೇಕು ಅಂತ ತಿಳಿತಿಲ್ಲ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನೋಡೋಣ ಫೈನಲಾಗಿ ಏನು ಕಾಲ್ ತೊಗೊಬೋದು ಅಂತ ನಾನು ವಿಚಾರ ಮಾಡ್ತೀನಿ. ಬಟ್ ತುಂಬ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ಸಲ್ಲಿ ರೀಲ್ಸ್ ಚೆನ್ನಾಗಿ ರೀಚ್ ಆಗ್ತಿರೋದ್ರಿಂದ ತುಂಬ ಜನ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಭಾಳ ಖುಷಿ ಆಗ್ತಿದೆ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಯಾವ ಥರ ಇರ್ತೈತಿ ಅನ್ನೋದನ್ನು. ಜಸ್ಟ್ ಇವಾಗ ಗ್ರೋತ್ ಸ್ಟಾರ್ಟ್ ಆಗಿದೆ, ತುಂಬ ಖುಷಿ ಅನ್ನಿಸ್ತಿದೆ. ಇಷ್ಟು ದಿನ ಎಫರ್ಟ್ ಹಾಕಿದ್ದಕ್ಕೆ ಇವಾಗ ಸ್ವಲ್ಪ ರಿಸಲ್ಟ್ ಬರ್ತಾಯಿದೆ. ಇನ್ನೂ ಇಂಪ್ರೂವೇಷನ್ ಆಗಬೇಕಾ, ಇನ್ನೂ ವರ್ಕ್ ಮಾಡಬೇಕಾ, ಇನ್ನೂ ಬೆಸ್ಟ್ ಕೊಡಬೇಕಾ ಆಡಿಯನ್ಸಿಗೆ. ಅದೇ ನಮ್ಮದು ಸ್ಟ್ರಾಟಜಿ ಇರೋದು, ಅದೇ ನಮ್ಮದೊಂದು ಮೇನ್ ವಿಷನ್ ಇರೋದು. ಅಕಾರ್ಡಿಂಗ್ಲಿ ನಾವು ವಿಷನ್ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಅಲ್ಲ ಇವತ್ತಿನ ವರ್ಕ್ ಎಲ್ಲ ಮುಗಿದೈತಾ. ನಾಳೆ ಪ್ರಾಪರ್ ಪ್ಲ್ಯಾನಿಂಗ್ಸ್ ಏನಿತ್ತೆಲ್ಲ ಮಾಡಿ ಆಯ್ತಾ. ಇವಾಗ ನಮ್ಮದು ಫಾರ್ಮ್ ಹತ್ರ ಹೋಗ್ಬೋಣ, ಕೋಳಿಗಳು ಹೆಂಗದ ನೋಡ್ಕೊಂಬರೋಣ. ಆಲ್ಮೋಸ್ಟ್ ಅಲ್ಲ ಎಲ್ಲ ಬೋಟ್ಸ್ ಆ್ಯಕ್ಟಿವ್ ಇದ್ದಾವೆ. ಯಾವುದೋ ಒಂದು ಕೋಳಿ ಮೊಟ್ಟೆ ಹಾಕಿದೆ, ಮೊಟ್ಟೆ ತೊಗೊಳ್ಳೋಣ. ಫುಡ್ ಎಲ್ಲ ಇದೆ, ನೀರು ಇದೆ. ನಾಟಿ ಕೋಳಿ ಏನಪ್ಪ ಅಂತಂದರೆ ಎಗ್ ಪ್ರೊಡಕ್ಷನ್ ತುಂಬ ಕಡಿಮೆ ಇರ್ತೈತಿ. ಬಟ್ ಮೊಟ್ಟೆಗೇನಿಲ್ಲ, ತುಂಬ ಬೇಡಿಕೆ ಇರ್ತೈತಿ. ಸಿಕ್ಕಾಪಟ್ಟೆ ಜನ ಬಂದು ಕೇಳ್ತಾರೆ. ಹುಷಾರು ಯಾರು ಇರೋಂಗೆಲ್ಲ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಹೈ ಪ್ರೋಟೀನ್ ಇರ್ತೈತಿ ಮೊಟ್ಟೆ ಒಳಗಡೆ, ಚೆನ್ನಾಗಿರ್ತೈತಿ. ಇವತ್ತೊಂದೇ ಹಾಕಿದೆ ನೋಡಿರಿ. ಅಷ್ಟಲ್ಲೆಲ್ಲ ಸಂಜೆ ಮುಂದೆ ರೌಂಡಿಂಗ್ಸ್ ಎಲ್ಲ ಆಯ್ತು, ಆಲ್ ಓಕೆ ಇದೆ. ಇವಾಗ ನಮ್ಮ ಫಾರ್ಮ್ನ ಕ್ಲೋಸ್ ಮಾಡೋಣ. ಇವಾಗ ಇದೆ ನೋಡೋಣ, ಇನ್ನೂ ಸ್ವಲ್ಪ ಬರ್ಡ್ನ ಜಾಸ್ತಿ ಮಾಡ್ತಾರೆ ಮಾಡೋಣ. ಯಾಕಂದರೆ ಇದು ಇನಿಷಿಯಲೆಲ್ಲ ಟೆಸ್ಟಿಂಗ್ ಅಂತ ಇದೆ, ಪರವಾಗಿಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ಓಕೆ ಇದಾವೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಲಾಕ್ ಮಾಡೋ ಟೈಮ. ಇಲ್ಲಿ ನೋಡ್ತಿದ್ದೀರಿ ಸ್ಟೆಫಿ ಒಬ್ಬ ಒಳ್ಳೆದನ. ನೋಡ್ರಿ ಯಾವಾಗ ಏನು ಮಾಡ್ತಾನೆ. ಇವತ್ತಿನ ಕೆಲಸ ಎಲ್ಲ ಮುಗಿತಾ. ನಮ್ಮ ಸ್ಟೆಫಿನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದಾಯ್ತಾ. ಇವಾಗೇನಪ್ಪ ಅಂತಂದ್ರೆ ಮಾರ್ಕೆಟಿಗೆ ಹೋಗಿ ಬಂದು ವೆಜಿಟೇಬಲ್ಸ್ ತೊಗೊಂಬರ್ಬೇಕು. ಮಾರ್ಕೆಟಿಗೆ ಹೋಗಿ ಬಂದಾದ್ಮೇಲೆ ಸ್ವಲ್ಪ ಟೀ ಕುಡಿಯೋಣ. ಟೈಮ್ ಹೋಗಿ 7 ಗಂಟೆ ಆಗಿದೆ. ಇಂದಿನಂತೆ ಇವತ್ತಿನ ಲಾಗ್ ನಮ್ಮ ಹೊಸ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.